ಸಾವನ್ನೇ ಮನುಷ್ಯ ಗೆಲ್ಲಬಹುದಂತೆ ಅನ್ನುವಂತಹ ವಿಚಾರ ಜಾಗತಿಕ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಜಗತ್ತಿನ ಇಬ್ಬರು ಪ್ರಮುಖ ನಾಯಕರು ಇದೇನಿದು ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈತನ ಭವಿಷ್ಯ ಅಂತಂದರೆ ಜಗತ್ತು ಭಾಳ ಸೀರಿಯಸ್ ಆಗಿ ನೋಡುತ್ತೆ. ನಮ್ಮ ಬುದ್ಧಿಮತ್ತೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡೂ ಒಂದಕ್ಕೊಂದು ಮರ್ಜ್ ಆಗುತ್ತಂತೆ. ಮನುಷ್ಯನ ಬುದ್ಧಿಗೂ ಕಂಪ್ಯೂಟರ್ಗೂ ವ್ಯತ್ಯಾಸವೇ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಸಾವು ಮನುಷ್ಯನ ದೇಹಕ್ಕೆ ಬಂದರೂ ಸಹ ಆ ಕಂಪ್ಯೂಟ್ರಲ್ಲಿ ಸೇವ್ ಆದಂತಹ ಆ ಪ್ರಜ್ಞೆಯನ್ನು ಮತ್ತೊಂದು ದೇಹಕ್ಕೆ ಅಳವಡಿಸಬಹುದು. ಆ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡ್ರೆ ನಾವು ಸಾವನ್ನೇ ಗೆಲ್ಲಬಹುದು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪುರಾಣದ 2 ಕಥೆಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದಕ್ಕೆ ಕಾರಣವೂ ಇದೆ. ಆ ಪುರಾಣದ ಕಥೆಗಳು ಇವತ್ತಿನ ಒಂದು ವೈರಲ್ ವಿಡಿಯೋಗೆ ರಿಲೇಟ್ ಆಗುತ್ತೆ ಸ್ನೇಹಿತರೆ. ಅದು ಜಾಗತಿಕ ನಾಯಕರು ಮಾತನಾಡಿರುವಂಥ ಒಂದು ವೈರಲ್ ವಿಡಿಯೋ. ಅದಕ್ಕೆ ನಮ್ಮ ಆಗಿನ ಪುರಾಣಗಳ 2 ಕಥೆಗಳು ರಿಲೇಟ್ ಆಗುತ್ತೆ. ಹೇಗೆ ನೋಡೋಣ. ಮೊದಲನೇ ಕಥೆ, ಮೋಹಿನಿ ಭಸ್ಮಾಸುರನ ಕಥೆಯನ್ನು ನೀವು ಕೇಳಿದ್ದೀರಿ. ಭಸ್ಮಾಸುರ ಶಿವನಿಂದ ಒಂದು ವರವನ್ನು ಪಡಿತಾನೆ. ಏನು? ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಸಂಪೂರ್ಣವಾಗಿ ಭಸ್ಮವಾಗಿ ಹೋಗ್ಬಿಡಬೇಕು. ಆ ವರವನ್ನು ಪಡೆದವನು ಇಡೀ ಜಗತ್ತಿನಾದ್ಯಂತ ಅಲ್ಲೋಲ ಕಲ್ಲೋಲ ಶುರು ಮಾಡ್ತಾನೆ. ಆಗ ಸಾಕ್ಷಾತ್ ವಿಷ್ಣುವೇ ಮೋಹಿನಿ ಅವತಾರದಲ್ಲಿ ಬಂದು ಆತನ ಎದುರು ಡ್ಯಾನ್ಸ್ ಮಾಡ್ತಾ ತಾನೇ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಕೊಳ್ಳೋ ಹಾಗೆ ಮಾಡಿ ಆತನೇ ಭಸ್ಮವಾಗೋ ಹಾಗೆ ಮಾಡಿ ಆವತ್ತಿನ ಜಗತ್ತಿನಲ್ಲಿ ಆಗಿದ್ದಂಥ ಅಲ್ಲೋಲ ಕಲ್ಲೋಲವನ್ನು ತಡೀತಾನೆ. ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. 2ನೇ ಕಥೆ, ಹಿರಣ್ಯಕಶಿಪುವಿನ ಕಥೆ. ಆತನೂ ಅಷ್ಟೇ ಬ್ರಹ್ಮನಿಂದ ಒಂದು ವರ ಪಡಿತಾನೆ. ಏನು? ಯಾವುದೇ ಮನುಷ್ಯನಿಂದ, ಯಾವುದೇ ಪ್ರಾಣಿಯಿಂದ, ಮನೆಯ ಒಳಗೂ ಹೌದು ಹೊರಗೂ ಹೌದು, ರಾತ್ರಿಯೂ ಅಲ್ಲ ಹಗಲೂ ಅಲ್ಲ, ಇಂಥ ಯಾವುದೇ ಸಂದರ್ಭದಲ್ಲೂ ನನಗೆ ಸಾವು ಬರಬಾರ್ದು ಅಂಥ ಒಂದು ವರವನ್ನು ಕೊಡು ಅಂತಾನೆ. ಬ್ರಹ್ಮ ತಥಾಸ್ತು ಅಂತಾನೆ. ಆದರೆ ಹಿರಣ್ಯಕಶಿಪುವಿನ ಪಾಪದ ಕೊಡ ತುಂಬಿದಾಗ ಅದೇ ವಿಷ್ಣು ನರಸಿಂಹನ ಅವತಾರ ತಾಳ್ತಾನೆ. ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲದ ಅವತಾರವನ್ನು ತಾಳಿ ಹೊಸ್ತಿಲ ಮೇಲೆ ಕೂತ್ಕೊಂಡು ಒಳಗೂ ಅಲ್ಲ ಹೊರಗೂ ಅಲ್ಲ ಅಂತ ಕೂತ್ಕೊಂಡು ಆ ಹಿರಣ್ಯಕಶಿಪುವಿನ ವಧೆ ಮಾಡ್ತಾನೆ. ಈ 2 ಕಥೆಯನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಪುರಾಣದಲ್ಲಿ ಬರುತ್ತೆ. ಸಾವನ್ನೇ ಗೆಲ್ಲೋದಕ್ಕೆ ಹೊರಟವರು ಅಂತಿಮವಾಗಿ ಯಾವ ರೀತಿ ಸಾವನ್ನು ಅಪ್ಪಿದ್ರು. ನಮ್ಮ ಪುರಾಣಗಳಲ್ಲೂ ಅಷ್ಟೇ ಯಾವುದೇ ಕಥೆಯನ್ನು ನೀವು ತಗೊಳ್ಳಿ, ನನಗೆ ಸಾವೇ ಬರಬಾರದು ಅಂತ ಯಾರು ತಪಸ್ಸು ಮಾಡಿ ದೇವರನ್ನು ಕೇಳ್ಕೊತಾರೋ ಅವ್ರಿಗೆ ಯಾವತ್ತೂ ದೇವರು ತಥಾಸ್ತು ಅಂತ ಅಂದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಆತನಿಗೆ ಸಾವು ಬರೋ ಹಾಗೆ ಒಂದು ಟೆಕ್ನಿಕ್ ಮಾಡಿ ಆ ದೇವರು ನೋಡ್ಕೊಂಡಿರ್ತಾರೆ. ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ಸಾವೇ ಇಲ್ಲದ ಮನುಷ್ಯ ಜಗತ್ತಿನಲ್ಲಿ ಯಾರೂ ಇರಬಾರ್ದು ಅಂತ ನಮ್ಮ ಪುರಾಣಗಳು ಕೂಡ ಆಗಿಲಿಂದಲೂ ಹೇಳ್ಕೊಂಡು ಬಂದಿದ್ವು. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಾವನ್ನೇ ಮನುಷ್ಯ ಗೆಲ್ಲಬಹುದಂತೆ ಅನ್ನುವಂಥ ವಿಚಾರ ಜಾಗತಿಕ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಮೊನ್ನೆ ಚೀನಾದಲ್ಲಿ ನಡೀತಲ್ಲ SCO ಶೃಂಗಸಭೆ. ಆ ಸಂದರ್ಭದಲ್ಲಿ ಚೀನಾದ ಅಧ್ಯಕ್ಷ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ಪುಟಿನ್ ಈ ವಿಚಾರವಾಗಿ ಮಾತಾಡ್ತಾರೆ. ಇದು ಈಗ ಜಗತ್ತಿನಾದ್ಯಂತ ವೈರಲ್ ಆಗಿದೆ. ಆ ವಿಡಿಯೋ ಸಂಭಾಷಣೆ ಹೀಗಿರುತ್ತೆ ನೋಡಿ ಸ್ನೇಹಿತರೆ. ಪುಟಿನ್ ಹೇಳ್ತಾರೆ, ಯಾರಿಗೆ? ಜಿನ್ಪಿಂಗ್ಗೆ. ಮುಂಚೆ 70 ವರ್ಷ ಬದುಕೋದೇ ಕಷ್ಟ ಆಗಿಬಿಟ್ಟಿತ್ತು, ಆದರೆ ಈಗ 70 ವರ್ಷ ಆದರೂ ನಾವು ಬಾಲ್ಯದಲ್ಲೇ ಇರಬಹುದಂತೆ, ಅಂಥ ಒಂದು ಟೆಕ್ನಾಲಜಿ ಬರ್ತಾ ಇದೆಯಂತೆ ಅಂತ. ಅದಕ್ಕೆ ಜಿನ್ಪಿಂಗ್ ಹೇಳ್ತಾರೆ, ಅಷ್ಟೇ ಅಲ್ಲ, ನಾವು 100-150 ವರ್ಷ ಬದುಕಬಹುದಂತೆ, ನಾವು ಅಮರತ್ವವನ್ನು ಸಾಧಿಸಿ ಬಿಡ್ಬೋದಂತೆ. ಈ ರೀತಿ ಕೆಲವು ಜನ ಈಗ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಕೆಲವು ಟೆಕ್ನೋ ಇಂಜಿನಿಯರ್ಸು, ಕೆಲವು ಕಾಲಜ್ಞಾನಿಗಳು ಮುಂದೆ ಹೇಗಿರುತ್ತೋ ಏನೋ ಕಾಲ ಗೊತ್ತಿಲ್ಲ, ಯಾವ ರೀತಿ ಬರುತ್ತೋ ಏನೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಆ 2 ನಾಯಕರು ಮಾತಾಡ್ಕೊಂಡು ಬರೋದು ಮೈಕ್ನಲ್ಲಿ ಕ್ಯಾಚ್ ಆಗಿಬಿಟ್ಟಿದೆ. ದಿಸ್ ಈಸ್ ನಾಟ್ ಅಫಿಷಿಯಲ್. ಏನೋ ಮಾತಾಡಿಕೊಂಡು ಬರುವಾಗ ಅದು ಮೈಕಲ್ಲಿ ಕ್ಯಾಚ್ ಆಗಿದೆ. ಈ ವಿಚಾರವನ್ನು ನಾನು ಇವತ್ತು ಸಂಪೂರ್ಣವಾಗಿ ಮಾತಾಡೋದಕ್ಕೆ ಮುಂಚೆ ಮೊದಲು ಆ ವಿಡಿಯೋ ಒಂದನ್ನು ನೋಡ್ಕೊಂಡು ಬಂದ್ಬಿಡಿ.
甚至越活越年轻，甚至会长生不老。预测呢，本世纪呢可能 ನೋಡಿದ್ರಲ್ಲ, ಸಹಜವಾಗಿ ನಾವು ಎಲ್ಲೋ ಬಸ್ನಲ್ಲೋ, ಟೀ ಶಾಪ್ನಲ್ಲೋ, ಪಾರ್ಕ್ನಲ್ಲೋ ಅಥವಾ ಸ್ಕೂಲ್ನಲ್ಲೋ ಯಾರೋ ಈ ಥರ ಮಾತಾಡಿದ್ರೆ ಅದನ್ನು ಗಂಭೀರವಾಗಿ ತಗೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಜಗತ್ತಿನ ಇಬ್ಬರು ಪ್ರಮುಖ ನಾಯಕರು ಇದೇನಿದು ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಾವನ್ನೇ ಗೆಲ್ಲುವ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇಂಥ ಯಾವ ಸಂಶೋಧನೆಗಳು ನಡೀತಾ ಇದೆ, ಈ ರೀತಿ ಯಾರು ಪ್ರೆಡಿಕ್ಟ್ ಮಾಡಿದ್ದಾರೆ? ನನಗೂ ಕುತೂಹಲ ಜಾಸ್ತಿ ಆಯಿತು. ಅಲ್ಲಲ್ಲಲ್ಲೇ ಒಂದು ಸ್ವಲ್ಪ ನ್ಯೂಸನ್ನು ಆವಾಗ ಇವಾಗ ಓದಿದ್ದು ಜ್ಞಾಪಕ ಬಂತು. ಅದನ್ನು ತಡ್ಕಾಡ್ಬಿಟ್ಟು ಒಂದಷ್ಟು ರಿಸರ್ಚ್ ಮಾಡೋಣ, ಅಧ್ಯಯನ ಮಾಡೋಣ ಅಂತ ಒಂದು ಸ್ವಲ್ಪ ಕಂಪ್ಯೂಟರ್ನಲ್ಲಿ ಮುಳುಗಿದೆ. ಆಗ ನಿಜಕ್ಕೂ ಭಾಳ ಆಶ್ಚರ್ಯಕರವಾದ ಮಾಹಿತಿಗಳು ಲಭ್ಯ ಆಯಿತು ಸ್ನೇಹಿತರೆ. ಈಗ ನಾನು ಏನು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಅದು ನಾನು ತಕ್ಷಣಕ್ಕೆ ಒಂದಷ್ಟು ಅಭ್ಯಾಸ ಮಾಡಿದ್ದು, ಅಧ್ಯಯನ ಮಾಡಿದ್ದು. ಇದರಲ್ಲಿ ನಾನೇನು ಪರಿಣಿತಿ ಹೊಂದಿಲ್ಲ, ನಾನು ಎಕ್ಸ್ಪರ್ಟು ಅಲ್ಲ. ಈ ಎಲ್ಲ ವಿಚಾರಗಳನ್ನು ಮಾತಾಡೋದಕ್ಕೆ, ಅಥಾರಿಟೇಟಿವ್ ಆಗಿ ಮಾತಾಡೋದಕ್ಕೆ ನನಗೆ ಯಾವ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಆದರೆ ಒಬ್ಬ ಪತ್ರಕರ್ತನಾಗಿ ಜಗತ್ತಿನ ಇಬ್ಬರು ಪ್ರಬಲ ನಾಯಕರು ಮಾತನಾಡಿರೋದು ಯಾಕೆ ಅನ್ನುವಂಥ ಕಾರಣಗಳನ್ನು ಹುಡುಕಿಕೊಂಡು ಹೊರಟಾಗ ನನಗೆ ಏನೇನು ಮಾಹಿತಿ ಲಭ್ಯ ಆಯಿತು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇತ್ತೀಚೆಗೆ ರೇ ಕರ್ಜ್ವೆಲ್ ಅನ್ನುವಂಥ ಒಬ್ಬ ಭವಿಷ್ಯಕಾರ, ಅಮೆರಿಕಾದವನು. ಹಿಂದೆ ನಾವು ನಾಸ್ಟ್ರಡಾಮಸ್ ಅನ್ನುವಂಥ ಕಾಲಜ್ಞಾನಿ ಒಬ್ಬ ಇದ್ದ, 1555ನೇ ಇಸ್ವಿಯಲ್ಲಿ ಅವನು ಒಂದಷ್ಟು ಭವಿಷ್ಯವನ್ನು ಬರೆದಿದ್ದ, ಈಗೆಲ್ಲವೂ ಅದರಂತೆ ನಡೀತಾ ಇದೆ ಅಂತ ಏನು ಮಾತಾಡ್ತೀವಲ್ಲ, ಆ ರೀತಿಯ ಒಬ್ಬ ಭವಿಷ್ಯಕಾರ ಇದ್ದ. ಇವನು ಒಂದು ಪ್ರೆಡಿಕ್ಟ್ ಮಾಡಿದ್ದಾನೆ. ಈತ ಭವಿಷ್ಯಕಾರ ಅಂತಂದರೆ ಜ್ಯೋತಿಷಿ ಅಷ್ಟೇ ಅಲ್ಲ, ಭವಿಷ್ಯಕಾರ ಅಂದರೆ ಹಿ ಈಸ್ ಎ ಗೂಗಲ್ ಇಂಜಿನಿಯರ್, ಟೆಕ್ನೋಕ್ರಾಟ್. ಜಗತ್ತಿನ ಡಿಜಿಟಲ್ ಇಂಜಿನಿಯರಿಂಗ್ನಲ್ಲಿ ಏನೇನೆಲ್ಲ ಸಂಶೋಧನೆಗಳಾಗ್ತಾ ಇವೆ, ಏನೇನೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇವೆ, ಏನೇನೆಲ್ಲ ಟೆಕ್ನಾಲಜಿಗಳು ಬರ್ತಾ ಇವೆ, ಅವು ಹೇಗೆ ಜಗತ್ತಿಗೆ, ಮಾನವನಿಗೆ ಅನುಕೂಲ ಆಗ್ತಾ ಇದೆ, ಇದನ್ನೆಲ್ಲ ನಿರಂತರವಾಗಿ ಸ್ಟಡಿ ಮಾಡ್ಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿ ರೇ ಕರ್ಜ್ವೆಲ್. ಇವರು ಒಂದು ಪ್ರೆಡಿಕ್ಟ್ ಮಾಡಿದ್ದಾರೆ. ಏನು? 2030ರ ಹೊತ್ತಿಗೆ ಒಂದು ಟೆಕ್ನಾಲಜಿ ಬರುತ್ತೆ, ಆ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡ್ರೆ ನಾವು ಸಾವನ್ನೇ ಗೆಲ್ಲಬಹುದು, ಅಂದರೆ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸಬಹುದು, ಅಂಥ ಒಂದು ಟೆಕ್ನಾಲಜಿ ಬರುತ್ತೆ ಅಂತ ಈತ ಭವಿಷ್ಯ ನುಡಿದಿದ್ದಾನೆ. ಈತನ ಭವಿಷ್ಯ ಅಂತಂದರೆ ಜಗತ್ತು ಭಾಳ ಸೀರಿಯಸ್ ಆಗಿ ನೋಡುತ್ತೆ, ಗಂಭೀರವಾಗಿ ತಗೊಳ್ಳುತ್ತೆ. ಯಾಕೆಂದರೆ ಈ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ಈತ ಹೇಳಿದ್ದ ಇಂಟರ್ನೆಟ್ ಅನ್ನೋದು ಒಂದು ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಬರುತ್ತೆ ಅಂತ 4-5 ದಶಕಗಳ ಹಿಂದೆಯೇ ಹೇಳಿದ್ದಾಯಿತು. ಅದೆಲ್ಲವೂ ಆಮೇಲೆ ನಿಜ ಆಗ್ತಾ ಬಂತು. ಹಾಗಾಗಿಯೇ ಈಗಲೂ ಈತ ಹೇಳಿರೋದನ್ನು ಜಗತ್ತು ಗಂಭೀರವಾಗಿ ತಗೊಂಡಿದೆ. ಈತ ಸುಮ್ಮನೆ ಹೇಳಿರೋದು ಅಲ್ಲ, ಈ ಬಗ್ಗೆ ಏನೇನು ಸಂಶೋಧನೆಗಳಾಗ್ತಾ ಇವೆ ಅದನ್ನೆಲ್ಲ ಆಧಾರವಾಗಿಟ್ಕೊಂಡು ಈತ ಹೇಳ್ತಿದ್ದಾನೆ, ಮನುಷ್ಯ ತನ್ನ ಆಯಸ್ಸನ್ನು ಜಾಸ್ತಿ ಮಾಡ್ಕೋಬೋದು, ಹಾಗೆ ಜಾಸ್ತಿ ಮಾಡ್ಕೊಳ್ತಾ ಸಾವನ್ನೇ ಗೆದ್ದು ಅಮರತ್ವವನ್ನು ಪಡೆಯಬಹುದು. ಇದೆಲ್ಲ ಸಾಧ್ಯ ಆಗೋದು ಹೇಗೆ? 2030ರ ವೇಳೆಗೆ ಇಂಥದ್ದೊಂದು ಟೆಕ್ನಾಲಜಿ ಬರುತ್ತೆ, 2047ರ ಹೊತ್ತಿಗೆ ಇಂಥದ್ದೊಂದು ಟೆಕ್ನಾಲಜಿಯನ್ನು ಮನುಷ್ಯನಿಗೆ ಅಪ್ಲೈ ಮಾಡಲಾಗುತ್ತೆ, 2060ರ ವೇಳೆಗೆ ಜನಸಾಮಾನ್ಯರೂ ಕೂಡ, ಬಡವರೂ ಕೂಡ ಇಂಥ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ರೂಪಿತವಾಗುತ್ತೆ ಅಂತ ರೇ ಕರ್ಜ್ವೆಲ್ ಹೇಳ್ತಾನೆ. ಆಶ್ಚರ್ಯ ಅಲ್ವಾ? ಈ ರೇ ಕರ್ಜ್ವೆಲ್ ಇದ್ದಾರಲ್ಲ, ಇವರು ಇಲ್ಲಿಯವರೆಗೆ ಈ ರೀತಿಯ 147 ಪ್ರೆಡಿಕ್ಷನ್ಗಳನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಅವುಗಳಲ್ಲಿ 82% ಭವಿಷ್ಯ ನಿಜ ಆಗಿದೆ ಸ್ನೇಹಿತರೆ, ಟೆಕ್ನಾಲಜಿ ವಿಚಾರದಲ್ಲಿ. ಹಾಗಾಗಿಯೇ ರೇ ಕರ್ಜ್ವೆಲ್ ಅವರ ಈ ಭವಿಷ್ಯಕ್ಕೆ ಈಗಲೂ ಸಹ ಒಂದು ಗಂಭೀರತೆ ಇದೆ. ನನಗೂ ಓದ್ತಾ ಆಶ್ಚರ್ಯ ಆಯಿತು, ಇದೇನು ನಂಬೋಕ್ಕೆ ಸಾಧ್ಯನಾ ಇದು ಅಂತ. ಅಥವಾ ಇದನ್ನು ನಾನು ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಆ ವೀಕ್ಷಕರಾದರೂ ನಂಬೋಕ್ಕೆ ಸಾಧ್ಯನಾ ಗೊತ್ತಿಲ್ಲ. ನನ್ನ ಅಧ್ಯಯನಕ್ಕೆ ಸಿಕ್ಕ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದು ಹೇಗೆ ಸಾಧ್ಯವಾಗುತ್ತೆ? ಸೊ ರೇ ಕರ್ಜ್ವೆಲ್ ಹೇಳುವ ಪ್ರಕಾರ ಈಗ ನಡೀತಾ ಇರುವಂಥ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಗಳೇನಿವೆ, ಟೆಕ್ನಾಲಜಿಕಲ್ ರಿಸರ್ಚ್ಗಳೇನಿದೆ, ಜೆನೆಟಿಕಲ್ ಇಂಜಿನಿಯರಿಂಗ್, ನ್ಯಾನೋ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಬಯೋಲಾಜಿಕಲ್ ಕಂಪ್ಯೂಟರ್ ಟೆಕ್ನಾಲಜಿ, ಇದೆಲ್ಲವನ್ನೂ ಬಳಸಿಕೊಂಡು ಮನುಷ್ಯನ ಆಯಸ್ಸನ್ನು ಜಾಸ್ತಿ ಮಾಡಬಹುದು ಅಂತ
ಈತ ಸ್ಪಷ್ಟವಾಗಿ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಬೇಸಿಕ್ಕಾಗಿ ಮನುಷ್ಯನ ದೇಹ ರಚನೆಯಾಗಿರೋದು ಜೀವಕೋಶಗಳ ಸಮ್ಮಿಲನದಿಂದ. ನಾವು ಮನುಷ್ಯನ ಯಾವುದೇ ಭಾಗವನ್ನು ತಗೊಳ್ಳಿ, ಅದೆಲ್ಲವೂ ಆಗಿರೋದು ಜೀವಕೋಶಗಳಿಂದ ಅಲ್ವಾ? ಸೊ ಆ ಜೀವಕೋಶಗಳಿಗೆ ನ್ಯಾನೋ ಟೆಕ್ನಾಲಜಿ ಮುಖಾಂತರ ಆಪರೇಷನ್ ಮಾಡ್ಬೋದು ಅನ್ನುವಂಥ ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ರೇ ಕರ್ಸ್ವೆಲ್ ಹೇಳ್ತಾರೆ. ಆ ಜೀವಕೋಶಗಳು ಏನಂತ ಕರಿತೀವಿ ನಾವು, ಅದಕ್ಕೆ ಸೆಲ್ಸ್ ಅಂತ ಕರಿತೀವಿ ನಾವು ಬಯಾಲಜಿಯಲ್ಲಿ. ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ. ಆ ಸೆಲ್ಸ್ ಜೀವಕೋಶಗಳು, ಆ ಕೋಶಗಳು ಏನಾದರೂ ಅವು ತಮ್ಮ ಸಾಮರ್ಥ್ಯವನ್ನು ಕಳ್ಕೊಂಡ್ರೆ ಆ ಜೀವಕೋಶಗಳನ್ನೇ ರೀಪ್ಲೇಸ್ ಮಾಡಬಲ್ಲಂತಹ ಒಂದು ನ್ಯಾನೋ ಟೆಕ್ನಾಲಜಿ ಬರುತ್ತೆ ಅಂತ ರೇ ಕರ್ಸ್ವೆಲ್ ಹೇಳ್ತಾರೆ. ನಮ್ಮಲ್ಲಿ ಯಾವ್ಯಾವ ರೀತಿಯ ಜೀವಕೋಶ ಕಣಗಳಿವೆ? ಸುಮ್ಮನೆ ನಾನು ನನ್ನ ಕುತೂಹಲಕ್ಕೆ ಒಂದಷ್ಟು ರಿಸರ್ಚ್ ಮಾಡಿದೆ. ಮೂಲಭೂತವಾಗಿ ನಾನು ಆಗಲೇ ಹೇಳಿದಾಗೆ ಜೀವಕೋಶಗಳು ಅಂತಂದರೆ ನಮ್ಮ ಮೂಲಭೂತ ದೇಹ ರಚನೆಗೆ ಕಾರಣವಾಗಿರುವಂಥದ್ದು. ಅದರಲ್ಲಿ ಬೇರೆ ಬೇರೆ ರೀತಿಯ ಕೋಶಗಳಿವೆ. ಬಿಳಿ ರಕ್ತ ಕೋಶಗಳು ಅಂತ ಕರಿತೀವಿ, ಬಿಳಿ ರಕ್ತ ಕಣಗಳು ಅಂತ ಕರಿತೀವಿ. ಇವು ನಮ್ಮ ದೇಹಕ್ಕೆ ರೋಗ ಬಾರದ ಹಾಗೆ ತಡೆಯುತ್ತವೆ. ಇನ್ನು ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, ಇವು ಏನು ಅಂತಂತಂದರೆ ಮೂಲಭೂತವಾಗಿ ನಾನು ಆಗಲೇ ಹೇಳಿದಾಗೆ ದೇಹ ರಚನೆಗೆ ಇವು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ನರ್ವ್ ಸೆಲ್ಸ್ ಅಂತ ಇದೆ, ನರಕೋಶಗಳು. ಇವು ಮೆದುಳಿನ ಸಂಕೇತಗಳನ್ನು ಮನುಷ್ಯನಲ್ಲಿ ಹರಿಯೋದಕ್ಕೆ ಸಹಾಯ ಮಾಡುತ್ತೆ, ಗೊತ್ತಾಯ್ತಾ? ಅದಾದ ಮೇಲೆ ಸ್ಟೆಮ್ ಸೆಲ್ಸ್, ಮನುಷ್ಯರ ದೇಹದಲ್ಲಿರುವಂತಹ ಅಂಗಾಂಗಗಳ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಇನ್ನು ಲೈಂಗಿಕ ಕೋಶಗಳು, ಇವು ಸಂತಾನೋತ್ಪತ್ತಿಗೆ ಕಾರಣ ಆಗ್ತವೆ. ಸೊ ಇಷ್ಟೆಲ್ಲ ಸೆಲ್ಸ್ಗಳು ಏನಿದ್ದಾವೆ ಮೂಲಭೂತವಾಗಿ ಅವುಗಳಿಗೆ ಆಪ್ರೇಟ್ ಮಾಡುವಂಥದ್ದು, ಅವುಗಳನ್ನೇ ಬದಲಾಯಿಸುವಂಥ ನ್ಯಾನೋ ಟೆಕ್ನಾಲಜಿ ಮುಖಾಂತರ ಮನುಷ್ಯನ ದೇಹ ಮುಪ್ಪಾಗದ ಹಾಗೆ ತಡೆಯಬಹುದು, ಮನುಷ್ಯನಿಗೆ ಯಾವುದೇ ರೀತಿಯ ರೋಗವೇ ಬಾರದ ಹಾಗೆ ತಡೆಯಬಹುದು. ಇಂಥ ಒಂದು ಕುತೂಹಲಕಾರಿ ಅಂಶ ನೋಡಿ. ಹಾಗಾಗಿಯೇ ಜಗತ್ತಿನ ನಾಯಕರಾದಂಥ ಪುಟಿನ್ ಮತ್ತು ಜಿನ್ಪಿಂಗ್ ಅಂಥವರೇ ಈ ವಿಚಾರಗಳನ್ನು ಮಾತಾಡ್ತಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಈ ರೀತಿಯ ಸಂಶೋಧನೆಗಳು ನಡೀತಾ ಇದೆ ಅನ್ನೋದನ್ನು ನಾವು ನೋಡಬೇಕು. ಸೊ ಯಾವ ರೀತಿಯ ಸಂಶೋಧನೆಗಳಾಗ್ತಿವೆ ಅನ್ನೋದು ಬೇರೆ ಪ್ರಶ್ನೆ. ಆ ಸಂಶೋಧನೆಗಳನ್ನು ಇಟ್ಕೊಂಡು ರೇ ಕರ್ಸ್ವೆಲ್ ಏನೇನು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಹ್ಯೂಮನ್ ಮೈಂಡ್ ಏನಿದೆ, ಇವೆರಡೂ ಮರ್ಜ್ ಆಗುವಂಥ ಒಂದು ಟೆಕ್ನಾಲಜಿ ಬರುತ್ತೆ ಅಂತ ಹೇಳ್ತಾರೆ ರೇ ಕರ್ಸ್ವೆಲ್. ಆಶ್ಚರ್ಯ ಆಗಿರಬೇಕಲ್ಲ ನಿಮಗೆ. ನಮ್ಮ ಬುದ್ಧಿಮತ್ತೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡೂ ಒಂದಕ್ಕೊಂದು ಮರ್ಜ್ ಆಗುತ್ತಂತೆ. ಕೋ ಎಕ್ಸಿಸ್ಟೆನ್ಸ್ ಅಲ್ಲ, ಅವೆರಡೂ ಕೂಡ್ಕೊಂಡು ಬಿಡುತ್ತೆ, ಒಂದಾಗ್ಬಿಡುತ್ತೆ. ಆಗ ಏನಾಗುತ್ತೆ, ಕಂಪ್ಯೂಟರ್ ಮಷಿನ್ಗಳು ಸಹ ಮನುಷ್ಯನ ಬುದ್ಧಿವಂತಿಕೆಯಂತೆಯೇ ಇಡೀ ಜಗತ್ತಿಗೆ ಸ್ಪಂದಿಸುವಂಥ ಒಂದು ಟೆಕ್ನಾಲಜಿ ಬಂದ್ಬಿಡುತ್ತೆ. ನೋಡಿ, ಮನುಷ್ಯನ ಬುದ್ಧಿಗೂ ಕಂಪ್ಯೂಟರ್ಗೂ ವ್ಯತ್ಯಾಸವೇ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಈ ಸಂಶೋಧನೆಯ ಪ್ರಕಾರ ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಮನುಷ್ಯನ ಕಾನ್ಷಿಯಸ್ನೆಸ್ ಅಂತ ಇದೆಯಲ್ಲ, ನಮ್ಮ ಪ್ರಜ್ಞೆ, ಆ ಪ್ರಜ್ಞೆಯನ್ನು ನಾವು ಕಂಪ್ಯೂಟರ್ನಲ್ಲಿ ಸೇವ್ ಮಾಡ್ಬೋದು ಅಂತ. ಆಶ್ಚರ್ಯ ಆಗುತ್ತಲ್ಲ. ಪ್ರಜ್ಞೆಯನ್ನು ಕಂಪ್ಯೂಟರ್ನಲ್ಲಿ ಸೇವ್ ಮಾಡ್ಬೋದು. ಆ ಮುಖಾಂತರ ಸಾಮಾನ್ಯ ಮನುಷ್ಯನ ಮೆಮೊರಿ ಪವರ್ ಏನಿದೆ ಅಥವಾ ಯೋಚನಾ ಲಹರಿ ಏನಿದೆ, ಅಂದರೆ ಪರ್ಸೆಪ್ಷನ್ ಏನು ಮನುಷ್ಯನದಿದೆ, ಅಥವಾ ಆತನ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಏನಿದೆ, ಅದೆಲ್ಲವೂ ಸಾಕಷ್ಟು ಮಟ್ಟಕ್ಕೆ ಅದು ಹೆಚ್ಚು ಆಗುತ್ತೆ ಅನ್ನುವಂಥ ಮಾತನ್ನು ರೇ ಕರ್ಸ್ ಹೇಳ್ತಾನೆ. ಕಂಪ್ಯೂಟರ್ಗೂ ಹ್ಯೂಮನ್ ಬ್ರೈನ್ಗೂ ಹ್ಯೂಮನ್ ಮೈಂಡ್ಗೂ ಒಂದು ಲಿಂಕ್. ಆಗ ಮನುಷ್ಯನ ಬುದ್ಧಿ ಯಾವುದು, ಕಂಪ್ಯೂಟರ್ ಬುದ್ಧಿ ಯಾವುದು ಅನ್ನೋ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಬುದ್ಧಿ ಚುರುಕಾಗುತ್ತೆ. ಅದರ ಜೊತೆಗೇ ದೇಹ ಕೂಡ ಮುಪ್ಪಾಗದ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳು ದೇಹಕ್ಕೆ ಅಮರತ್ವವನ್ನು ಕೊಡುತ್ತವೆ. 100 ವರ್ಷ, 150 ವರ್ಷ, 200 ವರ್ಷ ಆ ಟೆಕ್ನಾಲಜಿ ಬೆಳೆದ ಹಾಗೆ. ಆಶ್ಚರ್ಯ ಅಲ್ವಾ? ನೋಡಿ, ನಮ್ಮ ಪೂರ್ವಜರು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ಒಂದು ಪರಿಕಲ್ಪನೆ ಇದೆ. ಏನು? ದೇಹ ಮಣ್ಣಿಗೆ ಹೋದರೂ ಆತ್ಮ ಮಣ್ಣಿಗೆ ಹೋಗೋದಿಲ್ಲ ಅಂತ. ನಾವೆಲ್ಲರೂ ಅದನ್ನು ಮಾತಾಡಿರ್ತೇವೆ. ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ ಅಂತ. ಆ ಬಗ್ಗೆನೂ ಸಂಶೋಧನೆ ಆಗ್ತಿದೆ ಸ್ನೇಹಿತರೆ, ನೀವು ನಂಬೋದಿಲ್ಲ. ಮನುಷ್ಯನ ಪ್ರಜ್ಞೆಯನ್ನು, ಮನುಷ್ಯನ ಒಟ್ಟಾರೆ ಮೆಮೊರಿ ಪವರನ್ನು
ಮನುಷ್ಯನ ಯೋಚನಾ ಶಕ್ತಿಯನ್ನು ಎಲ್ಲವನ್ನೂ ಸಹ ಕಂಪ್ಯೂಟರ್ನಲ್ಲಿ ನಾವು ಸೇವ್ ಮಾಡ್ಬೋದು. ದೇಹ ಮಣ್ಣಾದರೂ ಸಹ ಸಾವು ಮನುಷ್ಯನ ದೇಹಕ್ಕೆ ಬಂದರೂ ಸಹ ಆ ಕಂಪ್ಯೂಟ್ರಲ್ಲಿ ಸೇವ್ ಆದಂತಹ ಆ ಪ್ರಜ್ಞೆಯನ್ನು ಮತ್ತೊಂದು ದೇಹಕ್ಕೆ ಅಳವಡಿಸಬಹುದು. ನಾನಿದು ಓದ್ತಾ ನಮ್ಮ ಪೂರ್ವಿಕರು ಹೇಳಿದಂತಹ ಆತ್ಮಗಳ ಒಂದು ರಚನೆ, ಆತ್ಮಗಳ ಚಲನೆ ಇದೆಲ್ಲಕ್ಕೂ ಎಲ್ಲೋ ಒಂದು ಕಡೆ ಹೋಲಿಕೆ ಆಗುತ್ತೆ ಅಂತ ಅನಿಸೋಕ್ಕೆ ಶುರುವಾಯಿತು. ಗೊತ್ತಿಲ್ಲ ಇದು ಇನ್ನೂ ಯಾವ್ಯಾವ ರೂಪ ತಗೊಳುತ್ತೋ ಅಂತ. ಸಾಫ್ಟ್ ಬ್ಯಾಂಕ್ನ CEO ಮಯಾಶೋನಿ ಸೋನ್ ಅಂತ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು, 2047 ಹೊತ್ತಿಗೆ ಕಂಪ್ಯೂಟರ್ಗಳಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ಬರುತ್ತೆ ಅಂತ. ಅಂದರೆ ಮನುಷ್ಯ ಏನು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಕಂಪ್ಯೂಟರ್ಗಳು ಅರ್ಥ ಮಾಡ್ಕೊಂಡು ಬಿಡ್ತವೆ. ನಾವು ಯಾವ ಜಗತ್ತಿಗೆ ಹೋಗ್ತಾ ಇದ್ದೇವೆ? ಡಾಕ್ಟರ್ ಪಿಯರ್ಸನ್ ಅಂತ ಅವರು ಒಬ್ಬ ಈ ಜೆನೆಟಿಕ್ ವಿಜ್ಞಾನಿ. ಅವರು ಹೇಳೋ ಪ್ರಕಾರ 3D ಪ್ರಿಂಟಿಂಗ್ ಆರ್ಗನ್ನಿಂದ ಅಂಗಾಂಗಗಳನ್ನು ನಾವು ರೀಪ್ಲೇಸ್ ಮಾಡಿಬಿಡ್ಬಹುದು. ಆ ರೀಪ್ಲೇಸ್ ಆದಂಥ ಜಾಗದಲ್ಲಿರುವಂಥ ಸೆಲ್ಗಳಿಗೆ ನ್ಯಾನೋ ಟೆಕ್ನಾಲಜಿ ಮುಖಾಂತರ ಜೀವ ತುಂಬಿಬಿಡಬಹುದು. ಮನುಷ್ಯ 70 ವರ್ಷ 80 ವರ್ಷ 100 ವರ್ಷ ಅಂದರೆ ಗ್ರೇಟ್ ಇವಾಗ. ಆದರೆ ಈ ಎಲ್ಲ ಟೆಕ್ನಾಲಜಿಗಳು ಬಂದುಬಿಟ್ರೆ ಸಾವೇ ಇಲ್ಲದಾಗ್ಬಿಡುತ್ತಲ್ಲ. ಆದರೆ ಇವೆಲ್ಲ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ? ಅವರು ಪ್ರೆಡಿಕ್ಟ್ ಮಾಡ್ತಿರೋ ಪ್ರಕಾರ 2050 2060 ಹೊತ್ತಿಗೆ ಇದು ಬರುತ್ತೆ. ಆದರೆ ಬಹಳ ಕಾಸ್ಟ್ಲಿ, ಜನಸಾಮಾನ್ಯರು ಇದನ್ನು ಭರಿಸೋದಕ್ಕೆ ಆಗೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ, ಮುಂದಿನ ದಶಕದಲ್ಲಿ ಜನಸಾಮಾನ್ಯರೂ ಸಹ ಬಳಸುವಂತಹ ಒಂದು ವ್ಯವಸ್ಥೆ, ಅಂದರೆ ಅಷ್ಟು ಚೀಪ್ ಆಗಿಬಿಡುತ್ತೆ ಮುಂದಿನ ದಿನಗಳಲ್ಲಿ. ಹೋಗ್ತಾ 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 ಗೊತ್ತಿಲ್ಲ, ಮುಂದೊಂದು ದಿನ ಅಮರತ್ವ ಮನುಷ್ಯನಿಗೆ ಮೂಲಭೂತ ಹಕ್ಕು ಅಂತ ಜನ ಮಾತಾಡೋಕ್ಕೆ ಶುರು ಮಾಡಿದ್ರೂ ಆಶ್ಚರ್ಯ ಇಲ್ಲ. ಇಲ್ಲಿ ಸೈನ್ಸ್ ಜೊತೆಗೆ ಒಂದು ನೈತಿಕತೆ ಪ್ರಶ್ನೆಯೂ ಇದೆ ಸ್ನೇಹಿತರೆ. ಅಂದರೆ ಸಾವೇ ಇಲ್ಲದೆ ಹೋಗ್ಬಿಟ್ರೆ, ಜಗತ್ತಿನಲ್ಲಿ ಯಾರೂ ಸಾಯದೇ ಹೋಗ್ಬಿಟ್ರೆ ಜನಸಂಖ್ಯಾ ಸ್ಫೋಟ ಆಗೋದಿಲ್ವಾ? ಅವರೆಲ್ಲ ಬದುಕೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ? ರೋಟಿ ಕಪಡ ಅವ್ರ ಮಕಾನ್ ಹೇಗೆ ತರೋದಕ್ಕೆ ಸಾಧ್ಯ? ಮುಂದಿನ ದಿನಗಳಲ್ಲಿ ಜಗತ್ತು ಯಾವ ದಿಕ್ಕಿನತ್ತ ಹೋಗುತ್ತೆ? ಹಾಗಾಗಿ ಇದು ಕೇವಲ ಶ್ರೀಮಂತರಿಗಷ್ಟೇ ಸಿಗುವಂಥ ಟೆಕ್ನಾಲಜಿ ಅಂತ ಮಾಡಿಬಿಡ್ಬೋದಾ? ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ಇದೆಲ್ಲವನ್ನೂ ಮನಗಂಡೆ ನಮ್ಮ ಪೂರ್ವಿಕರು ಒಂದು ವ್ಯವಸ್ಥೆಯನ್ನು ತಂದರು. ಯಾರೇ ನನಗೆ ಸಾವೇ ಇಲ್ಲದ ಬದುಕನ್ನು ಕೊಡುವಂಥ ದೇವರಲ್ಲಿ ಕೇಳ್ಕೊಂಡಾಗ ಆ ರೀತಿಯ ವರವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಎಲ್ಲ ಸಂದರ್ಭಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ದೀವಿ. ಒಂದಲ್ಲ ಒಂದು ರೂಪದಲ್ಲಿ ಆ ರೀತಿ ವರ ಪಡೆದವರು ಸಾವಿಗೆ ಶರಣಾಗಲೇಬೇಕಾದ ಒಂದು ತಂತ್ರವನ್ನು ನಮ್ಮ ಪುರಾಣಗಳಲ್ಲಿ ನಾವು ನೋಡ್ತೇವೆ ಅಲ್ವಾ? ಸೊ ಈ ರೀತಿಯ ಸಂದರ್ಭವನ್ನು ನಮ್ಮ ಪುರಾಣದಲ್ಲಿ ಆಗಲೇ ಅವರು ಗ್ರಹಿಸಿದ್ರು ಅಂತ ನಾವು ಇದನ್ನು ಒಪ್ಕೋಬೇಕೋ ಬಿಡಬೇಕೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಇಲ್ಲಿ ಇಷ್ಟೆಲ್ಲ ಯಾಕೆ ಮಾತಾಡಬೇಕಾಯಿತು ಅಂತಂದರೆ, ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಚೀನಾದ ಮುಖ್ಯಸ್ಥ ಜಿನ್ಪಿಂಗ್ ಈ ಬಗ್ಗೆ ಮಾತಾಡ್ತಾರೆ ಅಂದಾಗ ಸಹಜವಾಗಿ ಏನೆಲ್ಲ ಸಂಶೋಧನೆಗಳಾಗ್ತಾ ಇವೆ ಪ್ರಪಂಚದಲ್ಲಿ ಅನ್ನುವಂಥ ಕುತೂಹಲ ನನಗೂ ಬಂತು. ಆ ಕುತೂಹಲವನ್ನು ತಣಿಸೋದಕ್ಕೋಸ್ಕರ ಒಂದಷ್ಟು ಅಧ್ಯಯನ ಮಾಡಿದೆ. ನನಗೆ ಸಿಕ್ಕ ಒಂದಷ್ಟು ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಒಪ್ಪೋದು ಬಿಡೋದು, ಇಷ್ಟಪಡೋದು ಇಷ್ಟಪಡದೇ ಇರೋದು ನಿಮಗೆ ಬಿಟ್ಟಿದ್ದು.